ಹೇಳಿಕೊಳ್ಳೋಕೆ ಹೃದಯದಲ್ಲಿ ಬೆಟ್ಟದಷ್ಟಿದ್ದು ನಾಲಿಗೆ ಮೌನವಾಗಿದ್ದು ಮತ್ತು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲದಿರುವುದು ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಭಾವನೆಯಲ್ಲಿ ತೇಲುತ್ತಾ ಯಾರಿಗಾದರೂ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಳ್ಳುವುದು ನಿಮ್ಮ ದೊಡ್ಡ ಮೂರ್ಖತನ ಎನಿಸಿಕೊಳ್ಳುತ್ತೆ. ನಿಮ್ಮಿಂದ ಉಪಕಾರ ಬಯಸುವ ಮುನ್ನ ಅನಾವಶ್ಯಕ ಮಾತುಗಳಿಂದ ಖುಷಿ ಪಡಿಸುವ ಯತ್ನ ಮಾಡ್ತಾರಲ್ಲ, ಅದಕ್ಕಿಂತ ಅಸಹ್ಯವೆನಿಸುವ ಸಂಗತಿ ಮತ್ತೇನಿರಲು ಸಾಧ್ಯ ಹೇಳಿ? ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇರುತ್ತೆ, ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತೆ, ಎಲ್ಲಿ ಹೆಚ್ಚು ಪ್ರೀತಿ ಇದೆಯೋ ಅಲ್ಲಿ ಕೋಪವಿರುತ್ತೆ. ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದು ಮಿತ್ರ, ಈ ಕ್ಷಣ ಎಂಬುವುದು ಜೀವನ. ನಮ್ಮ ಗಮನ ಯಾವಾಗಲೂ ನಮ್ಮ ಗುರಿಯ ಕಡೆ ಇರಬೇಕೇ ಹೊರತು ನಮ್ಮನ್ನು ಗುರಾಯಿಸುವವರ ಕಡೆ ಅಲ್ಲ. ನಾಲಿಗೆಗೆ ಎಲುಬಿಲ್ಲ ನಿಜ, ಆದರೆ ಇದು ಬಾಣವಾಗಿ ಯಾರ ಹೃದಯವನ್ನು ಸೀಳಬಹುದು. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡೋದಿಲ್ಲ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವ ಗೊತ್ತಾಗೋದಿಲ್ಲ. ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ. ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠನಾಗುತ್ತೀಯ. ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ಮನುಷ್ಯನಿಗೆ ಅಹಂ ಬರಲು ಕಾರಣೀಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ನೀನು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ನಿನ್ನನ್ನು ಪ್ರೀತಿಸುತ್ತಾರೆ. ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತೆ, ಗಂಡು ಅನುಮಾನ ಪಟ್ಟರೆ ಜೀವಮಾನವೇ ಮುಗಿದು ಬಿಡುತ್ತೆ. ಉಪದೇಶಗಳಿಗಿಂತ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯ ಶ್ರೇಷ್ಠವಾದದ್ದು. ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನು ಎಂದೂ ಸ್ವೀಕರಿಸೋದಿಲ್ಲ. ಕೋಟಿ ಇದ್ದರೇನು, ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ. ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ, ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ. ನಾಚಿಕೆ, ದ್ವೇಷ, ಹೆದರಿಕೆ ಈ ಮೂರಕ್ಕೂ ಈಡಾಗುವವರು ಎಂದಿಗೂ ಅಭಿವೃದ್ಧಿಗೊಳ್ಳೋದಿಲ್ಲ. ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನೂ ಬೋಧಿಸುತ್ತೆ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣ ಅಡಗಿದ್ರು ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ. ಬಯಸಿದ್ದು ಸಿಗಬೇಕಾದ್ರೆ ಯೋಗವಿರಬೇಕು, ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಈಗ ಕೈಯಲ್ಲಿ ಕಲ್ಲು ಎತ್ತಿಯೇ ಹೊಡೆಯಬೇಕೆಂದೇನಿಲ್ಲ. ಹೊಡೆಯುವವರು ನಾಲಿಗೆಯಿಂದಲೇ ಹೃದಯವನ್ನು ಹೊಡೆದು ಬಿಡುತ್ತಾರೆ. ನಿಮ್ಮಿಂದ ಏನಾದರೂ ತಪ್ಪಾದರೆ ಮುಂದೆ ಇರುವವರು ನ್ಯಾಯಾಧೀಶರಾಗಿ ನಿರ್ಣಯ ಹೇಳಲು ಶುರು ಮಾಡ್ತಾರೆ. ತಾವು ತಪ್ಪು ಮಾಡಿದಾಗ ವಕೀಲರಾಗಿ ತಿದ್ದಿ ಹೇಳುತ್ತಾರೆ. ನಮ್ಮ ದುಃಖ ಬೇರೆಯವರ ನಗುವಿಗೆ ಕಾರಣವಾಗಿರಬಹುದು, ಆದರೆ ನಮ್ಮ ನಗು ಯಾರ ದುಃಖಕ್ಕೂ ಕಾರಣವಾಗಬಾರದು. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿ ಬಿಡುತ್ತೇವೋ ಅವರಿಗೆ ನಾವು ಕೆಲಸಕ್ಕೆ ಬಾರದವರ ಹಾಗೆ ಕಾಣುತ್ತೇವೆ. ಹೃದಯವನ್ನು ಹೊಡೆದಿದ್ರೂ ಪರವಾಗಿಲ್ಲ, ಆದರೆ ಕೆಲವರು ನಮ್ಮ ಧೈರ್ಯವನ್ನೇ ಇಲ್ಲವಾಗಿಸಿ ಬಿಡುತ್ತಾರೆ. ನಿಭಾಯಿಸಿಕೊಂಡು ಹೋಗಲು ಅಥವಾ ಬಿಟ್ಟು ಹೋಗಲು ಒಂದು ನೆಪ ಸಾಕು. ಯಾರು ನಮಗೆ ಗೌರವವನ್ನೇ ಕೊಡುವುದಿಲ್ವೋ ಅಂಥವರನ್ನೇ ಈ ಹೃದಯ ಕೂಡ ಬಯಸುತ್ತೆ. ಮುಂದೆ ಇರುವವರ ವರ್ತನೆ ಮತ್ತು ಸಂಸ್ಕಾರವೇ ಹೇಳಿಬಿಡುತ್ತೆ ತಾವು ಚಿಲ್ಲರೆ ಬುದ್ಧಿಯವರ ಅಥವಾ ತುಂಬ ತೂಕದವರ ಎಂದು. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಬೆಸೆಯುವುದು ಸಂಬಂಧವಲ್ಲ, ಹೃದಯದಿಂದ ಸಂಬಂಧ ನಿಭಾಯಿಸುವುದೇ ನಿಜವಾದ ಸಂಬಂಧ. ಅಹಂಕಾರಿ ನಾವಲ್ಲ. ಯಾರಿಗೆ ಸಂಬಂಧಗಳಿಗಿಂತ ತಮ್ಮ ಅಹಂಕಾರವೇ ಹೆಚ್ಚು ಅಂದುಕೊಂಡಿರುತ್ತಾರೋ ಅಂಥವರ ಜೊತೆಯನ್ನು ಬಿಟ್ಟು ಬಿಟ್ಟಿದ್ದೇವೆ. ನಾವು ಎಲ್ಲರನ್ನೂ ನಮ್ಮವರೆಂದುಕೊಳ್ಳುತ್ತೇವೆ, ಆದರೆ ಇಲ್ಲಿ ಯಾರು ಯಾವಾಗಲೂ ನಮ್ಮವರಾಗಿ ಉಳಿಯಲು ಸಾಧ್ಯವಿಲ್ಲ. ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಪ್ರೀತಿ ಮತ್ತು ಗೆಳೆತನ ಎಷ್ಟೇ ಒಳ್ಳೆಯದಾಗಿದ್ರೂ ಒಂದಲ್ಲ ಒಂದು ದಿನ ತನ್ನ ನಿಜ ಸ್ವರೂಪವನ್ನು ತೋರಿಸಿಯೇ ತೋರಿಸುತ್ತೆ. ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳಿ, ನಿಮ್ಮನ್ನು ನೀವು ಕ್ಷಮಿಸಿ, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಅವರನ್ನು ಹೋಗಲು ಬಿಡಿ ಮತ್ತು ನೀವು ಮುಂದೆ ಸಾಗಿ. ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿ. ನಿಮ್ಮ ಸುತ್ತ ಆರೋಗ್ಯಕರ ಬೇಲಿ ಹಾಕಿ. ನಿಮ್ಮ ಸಹನೆಯನ್ನು ಸುಧಾರಿಸಿ. ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮನ್ನು ಅನುಕರಿಸುವುದಿಲ್ಲ. ನಿಮ್ಮ ಬೆಲೆಯನ್ನು ನೀವು ತಿಳಿದುಕೊಳ್ಳುವುದು ನಿಮ್ಮ ಯಶಸ್ಸಿನ ಮೊದಲ ರೆಸಿಪಿ. ನಮ್ಮಿಂದ ಎಲ್ಲರೂ ದೂರವಾಗಿ ಎಲ್ಲ ಕನಸುಗಳು ನುಚ್ಚು ನೂರಾದಾಗ ನಿದ್ದೆ ಮಾತ್ರೆಯು ಯಾವ ಕೆಲಸಕ್ಕೂ ಬರುವುದಿಲ್ಲ.
ಮೋಸ ಹೋದವರಿಗೆ ಸಮಯದ ಜೊತೆ ಮನಃಶಾಂತಿ ಸಿಗುತ್ತೆ, ಆದರೆ ಮೋಸ ಮಾಡಿದವರಿಗೆ ಯಾವತ್ತೂ ಮನಃಶಾಂತಿ ಸಿಗೋದಿಲ್ಲ. ಮೌನವಾಗಿ ಪ್ರೀತಿ ಮಾಡುವವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಶತ್ರುಗಳು ಯಶಸ್ವಿ ಆಗಲು ಕಾರಣ ಅವರ ಹಿಂದೆ ನಮ್ಮವರ ಕೈ ಇದ್ದಾಗ ಮಾತ್ರ. ಎಲ್ಲರನ್ನೂ ಕ್ಷಮಿಸಲು ಬರುತ್ತೆ, ಆದರೆ ಮತ್ತೆ ಹೃದಯದಲ್ಲಿ ಸ್ಥಾನ ಕೊಡಲು ಸಾಧ್ಯವಿಲ್ಲ. ನಾವು ಒಂದು ತರಹ ಪೂರ್ಣವಾದ ಜನ. ನಮ್ಮ ನಿದ್ದೆಯೂ ಪೂರ್ಣವಾಗಲಿಲ್ಲ, ಕನಸುಗಳು ಪೂರ್ಣವಾಗಲಿಲ್ಲ. ನಮ್ಮಿಂದ ದೂರ ಹೋಗಲು ಅವರು ಮನಸ್ಸು ಮಾಡಿಬಿಟ್ಟಿದ್ರು. ಆದರೆ ನಮಗೆ ಅನಿಸಿತ್ತು ನಮಗೆ ಸರಿಯಾಗಿ ರಮಿಸಲು ಬರಲಿಲ್ಲವೆಂದು. ರಕ್ತ ಸಂಬಂಧವಷ್ಟೇ ಸಂಬಂಧ ಎನಿಸಿಕೊಳ್ಳುವುದಿಲ್ಲ. ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯುವ ಸಂಬಂಧ ಕೂಡ ಶ್ರೇಷ್ಠವಾಗಿರುತ್ತೆ. ಮನುಷ್ಯ ಎಷ್ಟು ವಿಚಿತ್ರವೆಂದರೆ ಸೀರಿಯಲ್ನಲ್ಲಿ ತೋರಿಸುವ ಕಷ್ಟಗಳಿಗೆ ದುಃಖಿಸುತ್ತಾನೆ, ಆದರೆ ಜೀವನದಲ್ಲಿ ಬೇರೆಯವರ ಕಷ್ಟಗಳನ್ನು ನಾಟಕ ಎಂದುಕೊಳ್ಳುತ್ತಾನೆ. ಯಾವಾಗಲೂ ಯಾರನ್ನು ನಮ್ಮಿಂದ ದೂರ ಮಾಡಿಕೊಂಡಿಲ್ಲ. ಯಾರಿಗೆ ನಮ್ಮಿಂದ ಅವಶ್ಯಕತೆ ಮುಗಿಯಿತೋ ಅವರು ತಾವಾಗೇ ನಮ್ಮಿಂದ ದೂರವಾಗಿದ್ದಾರೆ. ನೀವು ಯಾರಿಗಾದರೂ ನನಗೆ ನೀನು ತುಂಬ ಅವಶ್ಯಕ ಎಂದು ಹೇಳಿದಾಗ ಅದೇ ವ್ಯಕ್ತಿ ನಿಮ್ಮಿಂದ ತಮ್ಮ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನಿದ್ದೆ ನಾವು ಚಿಕ್ಕವರಿದ್ದಾಗ ಬರುತ್ತಿತ್ತು, ಈಗ ಸುಮ್ಮನೆ ಮಲಗುತ್ತೇವೆ ಅಷ್ಟೇ. ಯಾವ ದಾರಿಯನ್ನು ಆ ಈಶ್ವರನು ನಿಮಗಾಗಿ ತೆಗೆದಿರುತ್ತಾರೋ ಆ ದಾರಿಯನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ಸಿಹಿಯಾಗಿ ಸುಳ್ಳು ಮಾತನಾಡುವುದನ್ನು ನಾವು ಕಲಿಯಲಿಲ್ಲ, ಆದರೆ ಕಹಿಯಾದ ಸತ್ಯದಿಂದಾಗಿ ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡೆವು. ರಾತ್ರಿ ಕತ್ತಲಲ್ಲಿ ನಿಧಾನವಾಗಿ ಬರುವ ಕಣ್ಣೀರು ನಮ್ಮನ್ನು ಒಳಗಿನವರೆಗೂ ಚೂರು ಚೂರಾಗಿಸುತ್ತೆ. ಅಹಂಕಾರ ಮತ್ತು ಅಭಿಮಾನಗಳು ಮಾನಸಿಕ ರೋಗಗಳೇ ಆಗಿವೆ. ಇದಕ್ಕೆ ನಿಸರ್ಗ ಮತ್ತು ಸಮಯ ಸರಿಯಾಗಿ ಚಿಕಿತ್ಸೆ ನೀಡುತ್ತೆ. ಯಾರು ಎಲ್ಲ ತರಹ ಯೋಚನೆ ಮಾಡುತ್ತಾರೋ ಆದರೆ ಮಾಡುವುದು ಏನೂ ಇಲ್ಲವೋ ಅಂಥವರ ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲ. ಯಾವಾಗ ಮನುಷ್ಯನ ಜೇಬಿನಲ್ಲಿ ಹಣವಿರುತ್ತೋ ಆಗ ಮನುಷ್ಯ ತಾನ್ಯಾರು ಎಂಬುದನ್ನು ಮರೆತು ಬಿಟ್ಟಿರುತ್ತಾನೆ. ಯಾವಾಗ ಅವನ ಹತ್ತಿರ ಹಣ ಇರುವುದಿಲ್ಲವೋ ಆಗ ಜಗತ್ತು ಅವನನ್ನು ಮರೆತು ಬಿಡುತ್ತೆ. ಎಲ್ಲಿ ಪ್ರಯತ್ನ ಎತ್ತರವಾಗಿರುತ್ತೋ ಅಲ್ಲಿ ಅದೃಷ್ಟ ಅದರ ಮುಂದೆ ತಲೆ ಬಾಗಲೇಬೇಕು. ದಾರಿ ಮಂಜಾಗಿ ಕಾಣಿಸಬಹುದು, ಆದರೆ ಗುರಿಯಲ್ಲ. ಪರಿಸ್ಥಿತಿ ಕೆಟ್ಟದಾಗಿದೆ ಹೊರತು ಜೀವನ ಕೆಟ್ಟದಾಗಿಲ್ಲ. ಯಾವುದು ನಮ್ಮ ಹತ್ತಿರವಿದೆಯೋ ಅದುವೇ ಹಣ, ಯಾವುದು ನಮ್ಮ ಕೈಯಲ್ಲಿದೆಯೋ ಅದುವೇ ನಮ್ಮ ಶಕ್ತಿ. ಯಾರು ನಮ್ಮ ಜೊತೆ ಇರುತ್ತಾರೋ ಅವರೇ ನಮ್ಮವರು. ಒಳ್ಳೆಯವರಲ್ಲಿ ಒಂದು ವಿಚಿತ್ರವಾದ ಗುಣವಿರುತ್ತೆ, ಅದು ಅವರು ಎಲ್ಲರನ್ನೂ ಒಳ್ಳೆಯವರೆಂದುಕೊಳ್ಳುತ್ತಾರೆ. ಕೆಲವು ತಪ್ಪುಗಳನ್ನು ಕ್ಷಮಿಸುವುದು ನಿಮ್ಮ ದೊಡ್ಡ ತಪ್ಪಾಗಿದೆ. ನಿಮ್ಮ ಗುರುತು ಹೇಗಿರಬೇಕೆಂದರೆ ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ನಿಮ್ಮನ್ನು ಮಾತ್ರ ಮರೆಯಬಾರದು. ಮನುಷ್ಯನ ಸ್ವಭಾವ ವಿಚಿತ್ರವಾಗಿದೆ, ಸಿಗಲಿಲ್ಲವೆಂದರೆ ಮನುಷ್ಯನ ಸ್ವಭಾವ ವಿಚಿತ್ರ, ಸಿಗಲಿಲ್ಲವೆಂದರೆ ತಾಳ್ಮೆ ಕಳೆದುಕೊಳ್ಳುತ್ತಾನೆ, ಸಿಕ್ಕಾಗ ಗೌರವ ಕೊಡುವುದನ್ನು ಮರೆತು ಬಿಡುತ್ತಾನೆ. ಸಣ್ಣದೇ ಇರಲಿ, ಆದರೆ ನಿಮ್ಮ ಪರಿಚಯ ನಿಮ್ಮದೇ ಆಗಿರಲಿ. ಹೃದಯದಿಂದ ಪ್ರಾಮಾಣಿಕರಾಗಿರುವುದು ಕೂಡ ಅಪರಾಧ, ಯಾಕೆಂದರೆ ಇಲ್ಲಿ ಎಲ್ಲರೂ ಬರೀ ಉಪಯೋಗ ಪಡೆದುಕೊಳ್ಳುವುದರ ಬಗ್ಗೆ ಯೋಚಿಸುತ್ತಾರೆ. ಇಲ್ಲವೆನ್ನುವುದರ ಅನುಭವ ಎಲ್ಲರಿಗೂ ಆಗುತ್ತೆ, ಆದರೆ ಇದ್ದಾಗ ಅದರ ಗೌರವವನ್ನು ಯಾರೂ ಕೊಡುವುದಿಲ್ಲ. ಸಮಯ ಮಾಡಿಕೊಂಡು ನಿಮ್ಮವರನ್ನು ಭೇಟಿಯಾಗಿ. ನಾಳೆ ನಿಮ್ಮವರೇ ಇಲ್ಲ ಅಂದ ಮೇಲೆ ಸಮಯವಿದ್ರೂ ಏನು ಪ್ರಯೋಜನ? ಹಣದಿಂದ ಶ್ರೀಮಂತರಾಗುವುದು ಮಾಮೂಲಿ, ಆದರೆ ಹೃದಯದಿಂದ ಶ್ರೀಮಂತರಾಗುವುದು ತುಂಬ ವಿಶಿಷ್ಟ. ಸುಳ್ಳು ಆಣೆ ಪ್ರಮಾಣದಿಂದ ಮನುಷ್ಯ ಸಾಯುವುದಿಲ್ಲ, ಆದರೆ ವಿಶ್ವಾಸ ಮಾತ್ರ ಸತ್ತು ಹೋಗುತ್ತೆ. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ. ತಮಾಷೆ ಮಾಡುತ್ತಲೇ ಜನ ತಮ್ಮ ಹೃದಯದ ಮಾತನ್ನು ಹೇಳಿಬಿಡುತ್ತಾರೆ. ನಿಮ್ಮನ್ನು ಸಮಾಧಾನಪಡಿಸುವವರು ಯಾರೂ ಇಲ್ಲದಾಗ ಪರಿಸ್ಥಿತಿ ನಿಮಗೆ ನಗುವುದನ್ನು ಕಲಿಸಿಕೊಡುತ್ತೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವ ಅತಿ ದೊಡ್ಡ ಕೈ ಎಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿ. ಯಾರ ಮೇಲಾದರೂ ಕುರುಡರಂತೆ ವಿಶ್ವಾಸವಿಟ್ಟು ಅವರು ನೀವು ನಿಜವಾಗಿಯೂ ಕುರುಡರು ಎಂದು ತೋರಿಸಿಕೊಟ್ಟ ಆಗುವ ನೋವು ಅಷ್ಟಿಷ್ಟಲ್ಲ.